ವಿಶ್ವಕರ್ಮರನ್ನು ಕಳ್ಳ ಆಚಾರಿಗಳೆಂದು ಅಗೌರವವಾಗಿ ಅನಾವಶ್ಯಕವಾಗಿ ಹೇಳುವ ಮೂಲಕ ವಿಶ್ವಕರ್ಮ ಸಮಾಜದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಹಿಷ್ಕಾರ ಹಾಕುವಂತೆ ಆಗ್ರಹಿಸಿ ಜಿಲ್ಲಾ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ರಘುವಾಚಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಅಕ್ಕಸಾಲಿಗರ ಜಾತಿ ನಿಂದನೆ ಮಾಡಿ ವಿಶ್ವಕರ್ಮ ಸಂಸ್ಕೃತಿ ಪರಂಪರೆ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಅಪಪ್ರಚಾರ ಮಾಡಿದಂತ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪಾತ್ರಧಾರಿ ಹಾಗೂ ನಿರ್ದೇಶಕರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಬೇಕು ಎಂದರು. ಏಪ್ರಿಲ್ 15ರಂದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚಿನ್ನ ಬೆಳ್ಳಿಯ ಆಭರಣಗಳ ವೃತ್ತಿಯಲ್ಲಿ ಅವಲಂಬಿತರಾಗಿರುವ ವಿಶ್ವಕರ್ಮರನ್ನು ಕಳ್ಳ ಆಚಾರಿಗಳೆಂದು ಅಗೌರವವಾಗಿ ಅನಾವಶ್ಯಕವಾಗಿ ಹೇಳುವ ಮೂಲಕ ವಿಶ್ವಕರ್ಮ ಸಮಾಜದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ಧಾರಾವಾಹಿಯವರು ಏಕೆ ವಿಶ್ವಕರ್ಮ ಜನಾಂಗದ ಬಗ್ಗೆ ಕಳ್ಳ ಆಚಾರಿಗಳೆಂದು ಹೀಯಾಳಿಸಿದ್ದಾರೆ? ಅದಕ್ಕೆ ಕಾರಣವೇನು? ಇವರಲ್ಲಿ ಏನಾದರೂ ಸಾಕ್ಷಿ ಇದೆಯೇ? ಸಂಭಾಷಣೆ ಬರೆದುಕೊಟ್ಟವರು ಬೇರೆ ಯಾರು? ಅವರ ವಿರುದ್ಧ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ವಿಶ್ವದ ಸೃಷ್ಟಿಕರ್ತ ವಿಶ್ವಕರ್ಮರನ್ನು ಅವಮಾನಿಸಿರುವುದು ನಿಜಕ್ಕೂ ಖಂಡನೀಯವಾಗಿರುತ್ತದೆ. ಇದನ್ನು ನಾವೀಗಲೇ ಪ್ರಶ್ನಿಸದಿದ್ದರೆ ನಮ್ಮ ಎಲ್ಲ ವಿಶ್ವದ ಸೃಷ್ಟಿಕರ್ತರನ್ನು ಅವಮಾನಿಸಿದಂತಾಗುತ್ತದೆ. ಇಂಥವರನ್ನು ಫೆರವ್ ಹಾಕಿ ಮುತ್ತಿಗೆ ಹಾಕಬೇಕು. ಸರ್ಕಾರದ ಗಮನಕ್ಕೆ ತಂದು ಅಪಪ್ರಚಾರ ಮಾಡುವ ಧಾರಾವಾಹಿಗಳನ್ನು ಬಹಿಷ್ಕಾರ ಹಾಕಬೇಕು. ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲಿ ಆದರೂ ಈ ರೀತಿಯ ಅಪಪ್ರಚಾರಗಳು ಉಂಟಾದಲ್ಲಿ ಸರ್ಕಾರವೇ ಅವರುಗಳ ಮೇಲೆ ಯಾವುದೇ ದೂರು ಸ್ವೀಕರಿಸದೆ ಸ್ವಇಚ್ಛೆಯಿಂದ ಶೀಘ್ರ ಕ್ರಮ ಕೈಗೊಳ್ಳಬೇಕು. ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದು ಹೇಳಿದರು. ಯಾವತ್ತು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಯಾರ ಪರವಾಗೂ ನಾವು ಎಲ್ಲೂ ಆ ಕೆಲಸನೂ ಮಾಡಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದೀವಿ. ಸರ್ಕಾರದವ್ರು ದಯಮಾಡಿ ಎಲ್ಲ ಏನು ಚಲನಚಿತ್ರ ಮಂಡಳಿ ಇದೆ ಅವ್ರಿಗೊಂದು ಕಾಪಿ ಲೆಟರ್ ಹಾಕಿ ನಮ್ಮ ವಿಶ್ವಕರ್ಮ ಜನಾಂಗದ ಬಗ್ಗೆ ಯಾರೂ ಮಾತಾಡಬಾರ್ದು, ಎಲ್ಲೂ ಮಾತಾಡಬಾರ್ದು ಅಂತ ಒಂದು ಕಾಪಿ ಕೊಡ್ಬೇಕು ಅಂತ ಹೇಳಿ. ಇನ್ ಮುಂದಾದ್ರೂ ಅಷ್ಟೇ ಚಿತ್ರನಟ ವಿನೋದ್ ರಾಜ್ ಅವ್ರು ಮಾತಾಡಿದ್ರು, ಕ್ಷಮೆ ಕೇಳಿದ್ರು. RR ಪ್ಯಾಲೇಸ್ ಅವ್ರು ಮಾತಾಡಿದ್ರು, ಕ್ಷಮೆ ಕೇಳಿದ್ರು. ಇವ್ರ ನಿರ್ದೇಶಕರು ಮಾತಾಡಿದ್ರು, ಕ್ಷಮೆ ಕೇಳ್ತೀನಿ ಅಂತಾರೆ. ಮುಂದಕ್ಕೆ ಮಾತಾಡ್ತಾನೆ ಇರ್ತಾರೆ, ಕ್ಷಮೆ ಕೇಳ್ತಾನೆ ಇರ್ತಾರೆ. ಇದು ಯಾವ್ದಕ್ಕೂ ಅಂತ್ಯ ಇಲ್ವಾ? ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ. ವಿಶ್ವಕರ್ಮ ನಿಗಮ ಮಂಡಳಿ ಇದೆ, ವಿಶ್ವಕರ್ಮ ಜಾತಿ ಇದೆ, ಸುಸಂಸ್ಕೃತವಾಗಿದೆ, ಸಮೃದ್ಧಿಯಾಗಿದೆ. ಆ ಜನಾಂಗದ ಬಗ್ಗೆ ದಯಮಾಡಿ ಏನು ಮಾತಾಡದಲ್ಲೇ ಇರ್ತಕ್ಕಂಥದ್ದು ಒಂದು ಕಾನೂನು ರೂಪಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಬಂಧುಗಳ ಪರವಾಗಿ ಇವತ್ತು ಮನವಿ ಮಾಡ್ಕೊತೀವಿ. ರಾಘವಾಚಾರ್ ಅಂತ, ರಾಘವಾಚಾರ್, ನಾರಾಯಣ ಅವರು AC, ಮತ್ತೆ ರಾಜು ವೆಂಕಟೇಶ್, ನಾಗೇಶ್ ಅವರು. ಪ್ರತಿಭಟನೆಯಲ್ಲಿ ಜಿಲ್ಲಾ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷ R ನಾಗೇಶ್, ರಾಜು ವೆಂಕಟೇಶ್, ರಾಘವಾಚಾರ್ ಸಂತೋಷ್, ಮಂಜುನಾಥ್, ಹೊಳೆನರಸೀಪುರದ ಅರಕಲಗೂಡು ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.